ಗೆಳೆಯರೆ, ಅಂತೂ ಇಂತೂ 5 ವರ್ಷದ ನಂತರ ನಮ್ಮೆಲ್ಲರ ನೆಚ್ಚಿನ ಸಿನಿಮಾ ಆಗಿದ್ದ ಕಾಂತಾರ ಅಧ್ಯಾಯ 1 ರಿಲೀಸ್ ಆಗ್ತಿದೆ. ಕಾಂತಾರ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ತಂಡ ಟ್ರೈಲರ್ ಅನ್ನ ಬಿಟ್ಟಿದ್ದಾರೆ. ಇದರಲ್ಲಿ ಏನೆಲ್ಲ ವಿಷಯ ಇಟ್ಟಿದ್ದಾರೆ, ಆಡಿಯನ್ಸ್ ಗೆ ಏನೆಲ್ಲ ಕ್ಲೂ ಕೊಟ್ಟಿದ್ದಾರೆ, ಕಥೆಯಲ್ಲಿ ಏನೆಲ್ಲ ಇರಬಹುದು, ಸಿನಿಮಾ ನೋಡೋಕೆ ಮುಂಚೆ ನಮ್ಮ ಊಹೆಗಳ ಲೋಕಕ್ಕೆ ಧುಮುಕಿ ಬಿಡೋಣ ಬನ್ನಿ. ಟ್ರೈಲರ್ ಶುರುವಿನಲ್ಲೇ ಅಪ್ಪ ಈ ಜಾಗದಲ್ಲಿ ಎಂತಕ್ಕೆ ಮಾಯವಾದದ್ದು ಅಂತ ಈ ಹುಡುಗ ಅಂತಾನೆ. ಅಂದ್ರೆ ಈ ಹಿಂದೆ ಸಿನಿಮಾದ ಶಿವನ ಚೈಲ್ಡ್ಹುಡ್ ಪಾತ್ರ ಹೇಳಿರೋದು. ಅಂದ್ರೆ ಶಿವು ತಂದೆ ಯಾವ ಜಾಗದಲ್ಲಿ ಮಾಯ ಆಗಿರ್ತಾರಲ್ಲ, ಕತೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಆ ಜಾಗದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಮೇ ಬಿ ಅದೇ ಜಾಗದಲ್ಲಿ ಅವರ ಪೂರ್ವಜರು ಇದ್ರು ಅನ್ಸುತ್ತೆ. ಅದನ್ನ ಟ್ರೈಲರ್ ಅಲ್ಲೂ ಹೇಳಿದ್ದಾರೆ. ಅಲ್ಲಿ ಶಿವನ ತಂದೆ ಯಾಕೆ ಮಾಯ ಆಗಿದ್ದು, ಈ ಹಿಂದೆ ಅಲ್ಲಿ ಯಾರ್ಯಾರು ವಾಸ ಆಗಿದ್ರು, ಏನೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆ ಕತೆ ಹೇಳ್ತಾ ಹೋಗಬಹುದು. ಅದೊಂದು ದೊಡ್ಡ ದಂತಕತೆ ಅಂತಾರೆ. ಬಹುಶಃ ಒಂದು ದೊಡ್ಡ ಕ್ರಾಂತಿಕಾರಿ ಹೋರಾಟ ನಡೆದಿರಬಹುದು. ರಾಜನ ಆಸ್ಥಾನ ತೋರಿಸಿದ್ದಾರೆ. ಹಿಂದೆ ರಿಷಬ್ ಶೆಟ್ಟಿ ಅವರು ಒಂದು ಹಿಂಟ್ ಕೊಟ್ಟಿದ್ರು, ಕದಂಬರ ಕಾಲಕ್ಕೆ ಕತೆ ಶಿಫ್ಟ್ ಆಗುತ್ತೆ ಅಂತ. ಯಾರೋ ಕದಂಬರ ರಾಜನೋ ಅಥವಾ ಸಾಮಂತನೋ ಇರಬೇಕು. ನೆಕ್ಸ್ಟ್ ಕಾರಣಿಕದ ಕಲ್ಲು. ನಾವು ನೋಡಿದ ಕಾಂತಾರ ಸಿನಿಮಾದಲ್ಲಿ ಯಾವುದೋ ಕಲ್ಲನ್ನ ಕೊಟ್ಟು ನಮ್ಮ ಪೂರ್ವಜರನ್ನ ಮಂಗ ಮಾಡಿದ ಹಾಗಲ್ಲ ಅಂತ ಶೈನ್ ಶೆಟ್ಟಿ ಹೇಳಿದ್ರಲ್ಲ, ಆ ಕಲ್ಲು ಎಲ್ಲಿ ಸಿಕ್ತು, ಹೇಗೆ ಸಿಕ್ತು, ದೈವದ ಹಿನ್ನೆಲೆ ಏನು ಅನ್ನೋದು ರಿವೀಲ್ ಮಾಡ್ತಾರೆ ಅನ್ಸುತ್ತೆ. ಧರ್ಮ ಕಾಪಾಡೋಕೆ ಈಶ್ವರ ದೇವರು ಗಣಗಳನ್ನ ಕಳಿಸ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಶಿವನ ತಂದೆ ಮಾಯ ಆದ ಜಾಗದಲ್ಲಿ ಅವರ ಪೂರ್ವಜರು ಯಾವುದೋ ಸನ್ನಿವೇಶಗಳಲ್ಲಿ ರಾಜನ ದೌರ್ಜನ್ಯಕ್ಕೆ ಒಳಗಾಗಿರ್ಬಹುದು. ಆಗ ಶಿವ ಗಣಗಳನ್ನ ಕಳಿಸ್ತಾನೆ ಅಂದ್ರೆ ಆ ಗಣದ ರೂಪ ಪಂಜುರ್ಲಿ ದೈವನೇ ಆಗಿರಬಹುದು ಅಥವಾ ಗುಳಿಗ ದೈವ ಆಗಿರಬಹುದು. ಆ ದೈವ ಹೇಗೆ ಹುಟ್ಕೊಂತು, ಆ ದೈವಗಳ ಸಂಪೂರ್ಣ ಹಿನ್ನೆಲೆ ಬಹುಶಃ ಈ ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ಸುತ್ತೆ. ಕಾಂತಾರ ಒಳಗಡೆ ಯಾವತ್ತು ಹೋಗ್ಬೇಡಿ, ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾರೆ ಅಂತ ಟ್ರೈಲರ್ ನಲ್ಲಿ ಹೇಳಿದ್ದಾರೆ. ಬಹುಶಃ ಆ ಬ್ರಹ್ಮ ರಾಕ್ಷಸ ಕೊನೆಯಲ್ಲಿ ಬರೋ ರಿಷಬ್ ಶೆಟ್ಟಿ ಅವತಾರ ಇರಬಹುದಾ? ಅಂದ್ರೆ ಅದೊಂಥರ ಮಿತ್ತಾಗಿ ಉಳ್ಕೊಂಡಿರಬಹುದೇನೋ, ನೋಡೋಣ. ಆಗಿನ ಸಂಸ್ಕೃತಿ ಆಚರಣೆಗಳು ಹೇಗಿದ್ವು ಅದನ್ನ ಕಣ್ಣು ಮುಂದೆ ತರೋ ಪ್ರಯತ್ನ ರಿಷಬ್ ಶೆಟ್ಟಿ ಅವರು ಮಾಡಿರ್ತಾರೆ. ಈ ಕಾಂತಾರ ಅನ್ನೋ ಪ್ರದೇಶದಲ್ಲಿ ವಾಸ ಮಾಡೋ ಜನಗಳು ಬೆಳೆದ ಪದಾರ್ಥಗಳನ್ನ ಊರಿನ ದಣಿ ಅಥವಾ ರಾಜನ ಕೆಳಗಡೆ ಬರೋ ಸಾಮಂತರ ಯಾರೋ ಉನ್ನತ ಮಟ್ಟದಲ್ಲಿ ಇರೋರು ಈ ಬಡ ಜನಗಳ ಮೇಲೆ ಕಂದಾಯ ಹೇರಿಕೆಯಲ್ಲಿ ಶೋಷಣೆಯನ್ನ ಮಾಡ್ತಿರಬಹುದು. ಆಗ ಕಾಂತಾರದ ಜನ ಅದರ ವಿರುದ್ಧ ತಿರುಗಿ ಬಿದ್ದಿರಬಹುದು. ಈ ಕಾಡಿನ ಜನ ಮತ್ತು ದಣಿ ಅಥವಾ ರಾಜನ ಮಧ್ಯೆ ನಡೆಯುವ ಘರ್ಷಣೆಗಳನ್ನ ತೋರಿಸ್ತಾ ಸಿನಿಮಾ ಮುಂದೆ ಹೋಗಬಹುದು. ಅದರ ಜೊತೆಗೆ ಒಂದು ಲವ್ ಸ್ಟೋರಿ. ಆಬ್ವಿಯಸ್ಲಿ ಶಿವನ ಪೂರ್ವಜರು ಈ ಬಡ ಕುಟುಂಬಕ್ಕೆ ಸೇರಿರ್ತಾರೆ. ಅವರು ರಾಜನ ಮನೆತನದ ಯುವರಾಣಿ ಮೇಲೆ ಕಣ್ಣಿಟ್ಟಿರೋ ಹಾಗೆ ಕಾಣುತ್ತೆ. ಇಬ್ಬರ ಪ್ರೀತಿ ರಾಜ ಕುಟುಂಬಕ್ಕೆ ಇಷ್ಟ ಆಗದೆ ಇವರಿಬ್ಬರ ಮಧ್ಯೆ ನಡೆಯೋ ಘರ್ಷಣೆ ಇನ್ನೂ ತೀವ್ರತೆಗೆ ಹೋಗಬಹುದು. ಈ ಎರಡು ಪಂಗಡಗಳ ನಡುವೆ ನಡೆಯೋ ಘರ್ಷಣೆ ಇನ್ನೂ ತೀವ್ರತೆಗೆ ಹೋಗಿರಬಹುದು. ಅದೇ ಕಾರಣಕ್ಕೆ ಕುಲಕ್ಕೆ ಅಂಟಿದ ಕಳಂಕವನ್ನ ಕಾಂತಾರದವರ ರಕ್ತದಲ್ಲಿ ಕಳೀತೀನಿ ಅಂತ ಹೇಳಿರಬಹುದು. ಈ ಘರ್ಷಣೆಯಲ್ಲಿ ಉಳಿಗ ದೈವದ ಹೆಸರು ಬರುತ್ತೆ. ದೈವಗಳು ಆ ನೆಲದ ಜನರನ್ನ ಹೇಗೆ ಇವರಿಂದ ಕಾಪಾಡ್ತಾರೆ, ಅಥವಾ ಇವರು ತಮ್ಮನ್ನು ತಾವು ಕಾಪಾಡ್ಕೊಳ್ಳೋಕೆ ಅವರಿಗೆ ಹೇಗೆ ಶಕ್ತಿ ತುಂಬುತ್ತಾರೆ, ಅಥವಾ ಖುದ್ದಾಗಿ ದೈವಗಳೇ ಬಂದು ಕಾಪಾಡಬಹುದಾ ಏನೋ ಗೊತ್ತಿಲ್ಲ. ಎಂಟೈರ್ ಸ್ಟೋರಿ ಈ ಎರಡು ಪಂಗಡಗಳ ನಡುವೆ ನಡೆಯೋ ಶೋಷಣೆ ಮೇಲೆ ಹೋಗಬಹುದು. ಈಶ್ವರ ದೇವರು ಇಲ್ಲಿಗೆ ಬಂದಿದ್ರ ಅಂತ ಕೇಳಿದಾಗ ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು ಕೂಡ ಅಂತ ಹೇಳ್ತಾರೆ. ಈಶ್ವರ ದೇವರು ಈ ಜನಗಳ ರಕ್ಷಣೆಗೆ ದೈವಗಳ ಶಕ್ತಿಯನ್ನ ಕಳಿಸಿರಬಹುದು. ಈಶ್ವರ ದೇವರು ಬಂದಿದ್ದು ಮಾತ್ರ ಅಲ್ಲ, ಇಲ್ಲಿ ನೆಲೆಸಿದ್ರು ಕೂಡ ಅಂದಾಗ ಒಂದು ನಿಗೂಢ ಜಾಗದಲ್ಲಿ ರಿಷಬ್ ಶೆಟ್ಟಿ ಅವರು ತ್ರಿಶೂಲ ಹಿಡಿದು ನಿಂತಿರೋದನ್ನ ನೋಡಿರ್ತೀರ. ಇವರ ಮೇಲೆ ದೈವ ಬರುತ್ತೋ ಅಥವಾ ದೈವದ ಸ್ವರೂಪನೇ ಈ ಕ್ಯಾರೆಕ್ಟರ್ ಏನೋ, ಅದೆಲ್ಲ ಸಿನಿಮಾ ನೋಡಿ ತಿಳ್ಕೋಬೇಕು. ಬಟ್ ಒಂದಂತೂ ಗ್ಯಾರಂಟಿ, ಸಿನಿಮಾ ಅಂತೂ ಸಖತ್ತಾಗೆ ಇರುತ್ತೆ. ಯಾಕಂದ್ರೆ ನನಗೆ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಮೇಲೆ ಅಷ್ಟು ನಂಬಿಕೆ. ಹೋದ ಸಲ ಒಂದು ಮಾಡರೇಟ್ ಬಜೆಟ್ ಅಲ್ಲಿ ಅಷ್ಟು ಅದ್ಭುತವಾಗಿ ಸಿನಿಮಾನ ಕಣ್ಣು ಮುಂದೆ ತಂದಿದ್ರು. ಕೊನೆ 20 ನಿಮಿಷ ಎಲ್ಲರ ಗಮನ ಸೆಳೆದಿದ್ರು. ಕೊನೆವರೆಗೂ ಯಾರಿಗೂ ಬೋರ್ ಹೊಡೆದ ಹಾಗೆ ಸ್ಕ್ರೀನ್ ಪ್ಲೇನ ಮತ್ತೆ ಕ್ಯಾರೆಕ್ಟರ್ ಗಳನ್ನ ಯೂಸ್ ಮಾಡ್ಕೊಂಡು ಕಾಮಿಡಿನ ಬ್ಲೆಂಡ್ ಮಾಡಿರೋದು ಆಗಿರಬಹುದು. ಇದೆಲ್ಲ ಡೈರೆಕ್ಷನ್ ಇಂಟೆಲಿಜೆನ್ಸ್. ಅವರ ಈ ಪ್ರತಿಭೆನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲೇ ಪ್ರೂವ್ ಮಾಡಿದ್ದಾರೆ. ಆಗ ಕಡಿಮೆ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದಾಗ್ಲೇ ಅಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಈಗ ಕೇಳ್ಬೇಕಾ? ಅದು 5 ವರ್ಷ ತಗೊಂಡು. ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ, 100ಕ್ಕೆ 100 ಕಾಂತಾರ ಮೊದಲನೇ ಅಧ್ಯಾಯ ಇನ್ನೊಂದು ಮೈಲಿಗಲ್ಲು ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ನಮ್ಮ ಕನ್ನಡದ ಸಿನಿಮಾ ಕಾಂತಾರ ನಮ್ಮ ಹೆಮ್ಮೆಯ ಸಿನಿಮಾ ತಂಡದ ಶ್ರಮ ಮತ್ತೆ ದೇಶಾದ್ಯಂತ ವೀಕ್ಷಕರ ಭರವಸೆ ಎಲ್ಲದಕ್ಕೂ ಉತ್ತರ ನೀಡೋದಕ್ಕೆ ಅಕ್ಟೋಬರ್ 2ನೇ ತಾರೀಕು ಥಿಯೇಟರ್ಗೆ ಅಪ್ಪಳಿಸ್ತಾ ಇದೆ. ಕನ್ನಡಿಗರ ಆಶೀರ್ವಾದದ ಶಕ್ತಿ ಮತ್ತೆ ದೇಶ ವಿದೇಶಗಳಲ್ಲಿ ರಾರಾಜಿಸಲಿ ಅಂತ ಹೇಳ್ತಾ ಸಿನಿಮಾ ತಂಡಕ್ಕೆ ಶುಭವನ್ನ ಕೋರ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.